ಇಷ್ಟಲಿಂಗವಿದೆ ಶರೀರದೋಳು ಪರವಸ್ತು ತಾನಾಗಿದೆ. ಅದು ಒಳಗೆ ಮತ್ತು ಹೊರಗೆ ಒಂದೇ, ಏಕೋಭಾವ. ಏಕೋಭಾವ, ನಾನು ಬೇರೆಯಲ್ಲ, ಲಿಂಗ ಬೇರೆಯಲ್ಲ. ಹಿಡ್ಕೊಳ್ಳಿ ನೋಡ್ರಿ, ನೀವು ನಾನು ಹೇಳಿಕೊಡುವ 3 ದಿವಸದ ಪಾಠ ನೀವು ಏಕಾಗ್ರತೆಯಿಂದ ಮಾಡೋದನ್ನು ಕಲೀರಿ. 1 ವರ್ಷದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಏನು ರಿಸಲ್ಟ್ ಸಿಗುತ್ತೆ? ಹಣ, ಬಂಪರು, ಡ್ರಾ ಇದೇನು ಸಿಗೋದಿಲ್ಲ. ಉಂಡಿದು ಜೀರ್ಣ ಆಗ್ತದೆ, ಮನಸ್ಸು ಶಾಂತವಾಗಿರ್ತದೆ, ನಿದ್ರೆ ಬರ್ತದೆ, ಅಷ್ಟೇ, ಇನ್ನೇನು ಸಿಗೋದಿಲ್ಲ. ಲಿಂಗ ಪೂಜೆ ಮಾಡಿದ್ರೆ ಏನು ಸಿಗ್ತದಂದರೆ, ಏನು ಸಿಗಬೇಕು ನಿಮಗೆ? ಏನು ಸಿಗಬೇಕು? ದುಡಿದ್ರೆ ಬಟ್ಟೆ ಸಿಗ್ತದ, ದುಡಿದ್ರೆ ಬಂಗಾರ ಸಿಗ್ತದ. ಲಿಂಗ ಪೂಜೆ ಮಾಡಿದ್ರೆ ದುಡ್ದಿದ್ದು ಊಟ ತಿಂದಿದ್ದು ಜೀರ್ಣ ಆಗ್ತದೆ, ಅಷ್ಟೇ. ಅದನ್ನು ಬಿಡ್ತಾರ? ಲಿಂಗದ ಬಗ್ಗೆ ಅರಿವಿಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಮೊದಲು ನೀನು ಪದಾರ್ಥಗಳನ್ನು ತ್ಯಾಗ ಮಾಡು. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮ ದೇವ. ಪದಾರ್ಥ ತ್ಯಾಗ, ಅತ್ತಲಿತ್ತ ಹೋಗದಂತೆ. ಕಣ್ಣು ಆ ಕಡೆ ಈ ಕಡೆ ಹೋಗಬಾರ್ದು. ಸುತ್ತಿ ಸುಳಿದು ನೋಡದಂತೆ, ಬೇರೆ ನೋಡಬಾರ್ದು. ನಾ ಹೇಳಿದ್ನಲ್ಲ, ರೂಮಲ್ಲಿ ಏನೂ ಇರಬಾರ್ದು. ಮತ್ತೊಂದು ಕೇಳದಂತೆ. ಗಾಂಧೀಜಿ 3 ಇಟ್ಕೊಂಡಿದ್ರು, ನೋಡಬಾರ್ದು, ಕೇಳಬಾರ್ದು, ಕೆಟ್ಟದನ್ನು ಮಾತನಾಡಬಾರ್ದು. 3 ಇಟ್ಕೊಂಡಿದ್ರು ಗಾಂಧೀಜಿ, 3 ಮಂಗ್ಯಾನ. ತಿಳಿತಲ್ಲೋ? ಇದು ಶರೀರ ಶುದ್ಧ ಆಗಬೇಕಂದ್ರೆ ಇದನ್ನು ಕಲಿಬೇಕು ನಾವೆಲ್ಲರೂ. ನೀವೆಲ್ಲ ಜಾತ್ರೆಗೆ ಹೋಗ್ತಿರಲ್ಲ, ತಿನ್ನುವ ಪದಾರ್ಥ ಎಸೆಯಬಾರದು. ತೇರಿಗೆ ಎಸಿಬೇಕೋ? ತೇರಿಗೆ ನೀವೇನಾದರೂ ಎಸಿಬೇಕಂತ ಇದ್ರ ಪದಾರ್ಥಗಳನ್ನು ತ್ಯಾಗ ಮಾಡ್ರಿ. ಉತ್ತುತ್ತಿ, ಬಾಳೆಹಣ್ಣು, ಜವನ, ನಿಂಬೆಹಣ್ಣು, ಪೇರಳೆಕಾಯಿ ಬಿಸಾಕಬೇಡ್ರಿ ತೇರಿಗೆ. ತೇರಿಗೆ ನೀವೇನಾದರೂ ಪದಾರ್ಥ ತ್ಯಾಗ ಮಾಡೋದಿತ್ತು ಅಂತಂದರೆ ಮೊದಲು ತೇರಿಗೆ ಏನು ತಗೊಂಡೋಗಿ ಹೋಗಿರಿ ಅಂತಂದರೆ, ಈ ಕಡೆ ಡಿಪಾರ್ಟ್ಮೆಂಟ್ ಏನು ಹೋಗಿಬೇಕಂದ್ರೆ ಇಸ್ಪೆಟೆಲೆ, ಸರಾಯಿ ಬಾಟ್ಲು, ಗುಟ್ಕ, ಚೀಟಿ ಒಗೆದು ಬಿಡ್ರಿ. ಅದನ್ನು ಬಿಡ್ತಾರ. ಬಾಳೆಹಣ್ಣು ಒಗೆಯೋದು. ಈ ವಯಸ್ಸಿನ ಹುಡುಗರು ಏನು ಮಾಡ್ತಾರಂದ್ರೆ, ವಯಸ್ಸಿನ ಹುಡುಗಿರು ಆ ಕಡೆ ನಿಂತಿರ್ತಾರೆ, ಅಲ್ಲಿಗೆ ಒಗಿತಾರೆ. ಇದೇ ನಿಮ್ಮ ತೇರು, ನಿಮ್ಮ ಹೊಲಸು ತೇರು, ನಿಮ್ಮ ಜಾತ್ರೆ. ಬರ್ರಿ ನಮ್ಮ ಬೈಲೂರು ಜಾತ್ರೆಗೆ. ಒಂದು ಉತ್ತುತ್ತಿ, ಒಂದು ತೇರು ಬಾಳೆಹಣ್ಣಿಗೆ ಒಗೆಯೋದಿಲ್ಲ ನಮ್ಮ ಬೈಲೂರು ಜಾತ್ರೆ. ಯಾರೂ ಬಿಸಾಕೋದಿಲ್ಲ, ಎಲ್ಲ ತಂದು ಒಂದು ಕಡೆ ಶೇಖರಿಸ್ತಾರೆ. ಗುರುಗಳ ಕೈನಲ್ಲಿ ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಅಲ್ಲಿ ಏನು ಬಿಸಾಕಬೇಕು ಅಂತಂದರೆ, ತೇರಿಗೆ ನಮ್ಮ ಕೆಟ್ಟ ಬುದ್ಧಿಗಳನ್ನು ಬಿಸಾಕಿ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಕೇಳಬೇಕು. ಅದನ್ನು ಬಿಡ್ತಾರ? ಏನು ಒಗೆಯೋದು ನೋಡಬೇಕು. ನೀವು ಅಷ್ಟೇ ಹೆಣ್ಣುಮಕ್ಕಳು, ಏನು ಅವ್ರೇನೋ ಅದನ್ನು ಬಿಡಬೇಕು, ನೀವೇನು ಬಿಡಬೇಕು? ಏನು ಹೆಣ್ಣು ಮಕ್ಕಳು ಬಿಡಬೇಕು ಈ ಸಮಾಜದಲ್ಲಿ ಅಂತಂದ್ರೆ, ಏನು ಬಿಡಬೇಕು? ಪದಾರ್ಥ ತ್ಯಾಗ ಏನು ಬಿಡಬೇಕಂದ್ರೆ, ನನ್ನ ಹಡದ ಮಗನಿಗೆ ಹೆಣ್ಣು ತರುವಾಗ ವರದಕ್ಷಿಣೆ ಇರಲಾರದೆ, ನನ್ನ ಮಗನನ್ನ ಸಂತೆಯಲ್ಲಿ ಎತ್ತು ಮಾರುವಂತೆ ಮಾರಲಾರದೆ ಪ್ರೀತಿಯಿಂದ ಸೊಸೆಯನ್ನು ಕರೆದುಕೊಂಡು ಬರುತ್ತೇನೆ ಅನ್ನತಕ್ಕಂಥದ್ದನ್ನು ತಿಳಿಬೇಕು ಹೆಣ್ಣು ಮಕ್ಕಳು. ನೋಡಬೇಕು. ಕೊಡ ತಂದಿರಲಿಲ್ಲ ಆಕೆ, ಮಂಚ ತರಲಿಲ್ಲ, ಬಂಗಾರ, ಒಂದು ಹಾಸಿಗೆ ಜೀವನ. ಆ ತವ್ರ ಮನೆಯಿಂದ ಒಂದು ಕೊಡ ತರಲಿಲ್ಲ ಅಂತ ಮುದುಕಿಯರು ನೋಡ್ತಾರ. ಮದುವೆ ಮನೆಗೆ ಇಟ್ಟಿರೋದು ಅದು ಮಂಚದ ಮ್ಯಾಗ ಜೋಡಿಸ್ತಾರ್ರಿ. ಏನು ಕರ್ಮನೋ, ಎಲ್ಲಿಗೆ ಬಂತು ಜಗತ್ತು? ಕೊಟ್ಟಿದ್ದು ಗೊತ್ತಾಗಬಾರ್ದು. ಪ್ರಭುದೇವರು ಬರೀತಾನೆ, ಒಲವಿನ ಕೂಟಕ್ಕೆ ಹಾಸಿಗೆಯ ಹಂಗೆ ತಕ್ಕಯ್ಯ. ಒಲವಿನ ಕೂಟಕ್ಕೆ ಹಾಸಿಗೆಯ ಹಂಗೆ ತಕ್ಕಯ್ಯ. ಪ್ರೀತಿನೇ ಇಲ್ಲದ ಮೇಲೆ ಹೂ ಹೇಗೆ ಹರಳಿತ್ತು? ನಿಂತ ಮಂಚ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವೇ? ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವೇ? ಆ ಹೆಣ್ಮಗಳು ತರೋ ಮಂಚ, ಇದು ಬೌರಿ, ಇವರಂತೂ ಹೆಣ್ಮಕ್ಳಂತೂ ಜೋಡಿಸಿಬಿಡ್ತಾರೆ. ನಮ್ಮ ಮಠದ ವಾತಾವರಣದೊಳಗಡೆ ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ, ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವ ಟೈಮ್ನಲ್ಲಿ ನಿಮಗೊಂದು ಮಾತನ್ನು ಹೇಳ್ತೀನಿ ಹೆಣ್ಣುಮಕ್ಕಳೇ, ನಿಮಗೆ ದಯಮಾಡಿ ವಿನಂತಿಸ್ಕೊಳ್ತೇನೆ.
ನಿಮಗೆಲ್ಲರಿಗೂ ವಿನಂತಿಸ್ಕೊಳ್ತೇನೆ, ನೀವು ಮದುವೆ ಮನೆಗಳಲ್ಲಿ ಅರಿಶಿನ ಆಡ್ರಿ, ಬೇಡ ಅನ್ನಲ್ಲ. ಆದರೆ ಅರಿಶಿನ ಆದಮೇಲೆ ಆ ಸುರುಗಿ ನೀರಂತ ಹಾಕ್ತಿರಲ್ಲ, 1000 ಜನರ ಹೆಣ್ಣು ಮಕ್ಕಳ ಮುಂದೆ ಆ ಹೆಣ್ಣು ಮಗಳಿಗೆ ನೀರು ಹಾಕಿ ಅಲ್ಲೇ ಬಟ್ಟೆ ಬಿಚ್ಚಿಸಿ ಪುನಃ ಬಟ್ಟೆ ಹಾಕುವ ಪದ್ಧತಿ ಇದೆಯಲ್ಲ, ಇದನ್ನು ತೆಗೀರಿ. ಜಳಕ ಮಾಡಿಸ್ಲಿಕ್ಕೆ ಅವ್ರನ್ನ ಬಾತ್ರೂಮಲ್ಲಿ ಕಳಿಸಿ ಹೆಣ್ಣು ಮಕ್ಕಳು ಜಳಕ ಮಾಡ್ಕೊಂಡು ಬಂದಮೇಲೆ ಅವ್ರನ್ನ ಮರ್ಯಾದೆಯಿಂದ ಬಟ್ಟೆ ಹಾಕಿ ಆರತಿ ಮಾಡುವುದನ್ನು ಕಾಣ್ರಿ ನೀವೆಲ್ಲ ಹೆಣ್ಣು ಮಕ್ಕಳು. ನೋಡ್ಬೇಕು, ಹಳ್ಳಿಯಾಗ ಸುರುಗಿ ಹಾಕಿ ರಾತ್ರಿ ಕುಡಿದು ಗಂಡು ಮಕ್ಕಳು ನಿಂತಿರ್ತಾರೆ, ಅವ್ರ ಮುಗಿಯ ಹೆಣ್ಣು ಮಕ್ಕಳು ನಿರ್ವಹಿಸಿ ಬರೀ ಮೈ. ಏನು ರೀ, ಯಾವ ಆಚರಣೆ ರೀ ಇವೆಲ್ಲ? ಹಾಂ, ಯಾರು ಮಾಡಿದ್ರಿ ಇದನ್ನೆಲ್ಲ ಈ ಸಮಾಜದೊಳಗಡೆ? ಎಷ್ಟು ಅಸಹ್ಯ ಪದ್ಧತಿಗಳ್ರಿ ಇವೆಲ್ಲ. ಇನ್ಮೇಲೆ ನೀವು ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಹೆಣ್ಣು ನೋಡೋಕ್ಕೆ ಬರ್ತಾನಲ್ಲ, ಇಡೀ ಸಿಟಿ ಒಳಗೆ ಹೋಯ್ತು, ಹಳ್ಳಿ ಹೆಣ್ಮಕ್ಳು ಯಾರು ಕೂತಿದ್ರೆ ನಿಮ್ಮ ಮಗ ಬರ್ತಾನಲ್ಲ, ಅವ್ನು ಏನು ಓದ್ಯಾನ ಮಾಡ್ಯಾನ ಅಂತ ಕೇಳೋಕ್ಕೆ ಹೋಗಬೇಡ್ರಿ. ಅವ್ರ ಮನೆಗೆ ಟಾಯ್ಲೆಟ್ ಐತೋ ಇಲ್ಲೊಂದು ತಿಳ್ಕೊಂಡು ಹೆಣ್ಣು ಕೊಡ್ರಿ, ಸಾಕು. ನಿಮ್ಮ ಜೀವನ ಉದ್ಧಾರ ಆಗ್ತದೆ ನಿಮ್ಮದು. ನಮ್ಮ ದೇಶದೊಳಗಡೆ ಗುಡಿ ಗುಂಡಾರ ಮಂದಿರ ಮಸೀದಿಗಳನ್ನು ಕಟ್ಟಿ ದೇಶ ಉದ್ಧಾರ ಆಯಿತು ಅಂದರು, ದೇಶ ಉದ್ಧಾರ ಆಗಿಲ್ಲ. ನಮ್ಮ ದೇಶದ ಒಬ್ಬ ಹೆಣ್ಣು ಮಗಳು ರೋಡಿನಲ್ಲಿ ಟಾಯ್ಲೆಟ್ಗೆ ಹೋಗುವುದನ್ನು ನಿಂತು ಆಕೆ ಗೌರವದಿಂದ ಮನೆಯಲ್ಲಿ ಬಾಳೆ ಮಾಡಿದರೆ ದೇಶ ಉದ್ಧಾರ ಆಯಿತು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥದ್ದು ನಾವು. ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆಯವರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತವಲ್ಲರೆ ಯಾ ಕೂಡಲ ಸಂಗಮ ದೇವ.